ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ವಿರಚಿತವಾದ ಶ್ರೀ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಅರ್ಥಚಿಂತನೆಯನ್ನು ನಾವು ಕೆಲವು ವಾರಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಇಷ್ಟರ ತನಕ ನಾವು 75 ಪದ್ಯಗಳ ಅರ್ಥವನ್ನು ನೋಡಿದ್ದೀವಿ. ಇವತ್ತು 76ನೇ ಪದ್ಯದಿಂದ 80ನೇ ಪದ್ಯದ ತನಕ ಅರ್ಥವನ್ನು ನೋಡೋಣ. ಕ್ಷೀರಸಾಗರದಿಂದ ಎದ್ದು ಬಂದಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ವರಮಾಲೆ ಹಿಡ್ಕೊಂಡು ಬಂದು ನಾರಾಯಣನ ಕೊರಳಿಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಪಕ್ಕದಲ್ಲಿ ನಿಂತ್ಕೊಂತಾಳೆ. ಆಮೇಲೆ ಶೋಭನದ ಅಕ್ಷತೆ ಇಬ್ಬರು ಒಬ್ರಿಗೊಬ್ರು ಲಕ್ಷ್ಮೀ ನಾರಾಯಣರು ಹಾಕೊಂತಾರೆ. ಹಾಗೆ ಅಲ್ಲಿ ಬಂದಿರುವ ಎಲ್ಲಾ ದೇವತೆಗಳನ್ನು ಆ ಶೋಭನದ ಅಕ್ಷತೆಗಳನ್ನ ಇವರಿಬ್ಬರ ಮೇಲೂ ಲಕ್ಷ್ಮೀನಾರಾಯಣರ ಮೇಲೆ ಹಾಕ್ತಾರೆ. ಇವಾಗ ಮುತ್ತೈದರೆಲ್ಲ ಸೇರಿ, ಅಂದ್ರೆ ಮುತ್ತೈದರು ಅಂದ್ರೆ ಇವ್ರು ಸಾಮಾನ್ಯ ಮುತ್ತೈದರಲ್ಲ, ಉತ್ತಮ ಅಂದ್ರೆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿ, ರುದ್ರದೇವರ ಪತ್ನಿಯಾದ ಪಾರ್ವತಿ ದೇವಿ, ಇಂದ್ರದೇವರ ಪತ್ನಿಯಾದ ಸಚೀದೇವಿ, ಈ ತರ ತುಂಬಾ ದೊಡ್ಡ ಮುತ್ತೈದವರು ಎಲ್ಲಾರು ಸೇರಿ ಸಂತೋಷವಾಗಿ ನಾರಾಯಣನ ಹಸೆ ಮನೆ ಮೇಲೆಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಇವತ್ತು 76ನೇ ಪದ್ಯದಲ್ಲಿ ಇದನ್ನ ನೋಡೋಣ ಸ್ನೇಹಿತರೆ. ಅಲ್ಲಿ ನವರತ್ನದ ಮಂಟಪದ ತಯಾರು ಮಾಡಿದ್ದಾರೆ. ಅಲ್ಲಿ ಮುತ್ತು ರತ್ನಗಳು ಕೆತ್ತಿಸಿರುವ ಹಸೆ ಮನೆಯನ್ನು ಹಾಕಿದ್ದಾರೆ. ಅಲ್ಲಿಗೆ ಬಾ ಅಂತ ಮುತ್ತೈದೆಯವರು ನಾರಾಯಣನ್ಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಇಲ್ಲಿ ಮದುವೆ ನೋಡಿ ಎಷ್ಟು ಪರಮ ವೈಭವವಾಗಿ ನಡೀತಾ ಇದೆ. ಯಾಕೆ ಅಂದ್ರೆ ಸಮುದ್ರ ರಾಜನಲ್ಲೇ ಎಲ್ಲ ಮುತ್ತು ರತ್ನ ವಜ್ರ ಎಲ್ಲ ಸಮುದ್ರದಲ್ಲೇ ಸಿಗೋದು. ಸೊ ಅಂತ ಸಮುದ್ರ ರಾಜ ಮಗಳಿಗೆ ಮದುವೆ ಮಾಡ್ತಾ ಇದ್ದಾರೆ. ಆ ಮಗಳಂತ ಅವಳು ಸಂಪತ್ತಿಗೆ ಅಧಿದೇವತೆ. ಸೊ ಬೇಕಾದಷ್ಟು ಅವ್ರಿಗೇನ್ ಸಂಪತ್ತಿಗಾಗ್ಲಿ ಯಾವ ತರ ವೈಭವಗೂ ಕಡಿಮೆ ಇಲ್ಲ. ಸೊ ಅಷ್ಟು ವೈಭವೋಪೇತವಾಗಿ ತಯಾರಿ ಆಗಿದೆ. ಇದನ್ನೇ ಮುತ್ತೈದರು ಹೇಳಿ ಕರಿತಾ ಇದ್ದಾರೆ ನಾರಾಯಣನ 76ನೇ ಪದ್ಯದಲ್ಲಿ. 77ನೇ ಪದ್ಯದಲ್ಲಿ ಶೇಷಶಯನೆ ಬಾ ಅಂತ ಕರೀತಾ ಇದ್ದಾರೆ. ಶೇಷಶಯನ ಅಂದ್ರೆ ಶೇಷದೇವರು ಅಂದ್ರೆ ಹಾವು. ಅಂದ್ರೆ ಶೇಷದೇವರಿಗೆ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಹಾವುಗಳಿಗನ್ನ ಜಾಸ್ತಿ ವಿಷ ಶೇಷದೇವ್ರಿಗಿರತ್ತೆ. ಅಂತ ಶೇಷದೇವರು ನಾರಾಯಣನ ಆಧೀನ. ಹಾಗಾಗಿ ಶೇಷಶಯನ ಅನ್ನೋದ್ರಿಂದ ನಮ್ಗೆ ನಿರ್ಭಯ ಆಗತ್ತೆ, ಅಂದ್ರೆ ಭಯ ಹೋಗುತ್ತೆ ನಮ್ಗೆ. ಹಾಗಾಗಿ ಶೇಷಶಯನ ಬಾ ಅಂತ ಕರಿತಾ ಇದ್ದಾರೆ ಮುತ್ತೈದೆಯರು. ಆಮೇಲೆ ದೋಷ ದೂರನೆ ಬಾ ಅಂತ ಇದ್ದಾರೆ. ಅಂದ್ರೆ ಭಗವಂತನಿಗೆ ದೋಷ ಇಲ್ಲ, ಅಂದ್ರೆ ಜನನ ಮರಣ ದುಃಖ ಇಂಥದೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯ ನಮ್ಗೆ ಇದಕ್ ಮುಂಚೆನೆ ಲಕ್ಷ್ಮೀ ದೇವಿ ಹೇಳಿದ್ದಾರೆ. ಆಮೇಲೆ ಭಾಸುರ ಕಾಯ ಹರಿಯೇ ಬಾ ಅಂತ ಇದ್ದಾರೆ. ಭಾಸುರ ಅಂದ್ರೆ ಕಾಂತಿ, ಅಷ್ಟು ಒಳ್ಳೆ ಕಾಂತಿ ಇದಂತೆ ಪರಮಾತ್ಮನಿಗೆ. ಅಂತ ಒಂದು ಶರೀರ, ಕಾಂತಿವಂತವಾದ ಶರೀರ ಇರುವ ಹರಿಯೇ ಬಾ ಅಂತ ಇದ್ದಾರೆ. ಹರಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಅಂತಂದ್ರೆ, ಪಾಪಗಳನ್ನು ಹೋಗಿಸ್ತಾನೆ ಹರಿ ರೂಪದಲ್ಲಿರುವ ಭಗವಂತ. ಹಾಗಾಗಿ ಇಲ್ಲಿ ಹರಿ ಅಂತ ಇದ್ದಾರೆ. ಅಂತ ಈ ಎಲ್ಲಾ ಗುಣಗಳಿರುವ ಕೃಷ್ಣ ವಿಲಾಸದಿಂದ ಅಂದ್ರೆ ಸಂತೋಷದಿಂದ ಹಸೆ ಮನೆಗೆ ಬಾ, ಮಂಟಪಕ್ಕೆ ಬಾ ಅಂತ ಮುತ್ತೈದೆಯವರು ಕರೀತಾ ಇದ್ದಾರೆ ಈ 77ನೇ ಪದ್ಯದಲ್ಲಿ. 78ನೇ ಪದ್ಯದಲ್ಲಿ ಕಂಜಾಲೋಚನೆ ಬಾ ಅಂತ ಇದ್ದಾರೆ. ಅಂದ್ರೆ ಕಮಲದಂತ ಕಣ್ಣಿರುವ ಸ್ವಾಮಿ ಬಾ ಅಂತ ಇದ್ದಾರೆ. ಕಮಲದಂತ ಕಣ್ಣು ಅಂದ್ರೆ ಅರಳಿದ ಕಣ್ಣು, ಸಂತೋಷವಾಗಿರುವ ಕಣ್ಣು. ಸೊ ಆ ತರ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೂ ಸುಖ ಶಾಂತಿ ಎಲ್ಲ ಸಿಗತ್ತೆ. ಹಾಗಾಗಿ ಮುತ್ತೈದೆಯವರು ಹಾಗೆ ಹೇಳ್ತಾ ಇದ್ದಾರೆ. ಮತ್ತು ಮಂಜುಳಾ ಮೂರ್ತಿ ಬಾ ಅಂತ ಇದ್ದಾರೆ. ಮಂಜುಳಾ ಮೂರ್ತಿ ಅಂದ್ರೆ ಅಷ್ಟು ಸುಂದರವಾಗಿದ್ದಾನಂತೆ ಭಗವಂತ. ಅಂದ್ರೆ ಪದೇ ಪದೇ ಹೇಳ್ತಾ ಇದ್ದಾರೆ ನೋಡಿ, ಭಗವಂತ ಎಷ್ಟು ಸುಂದರವಾಗಿದ್ದಾನೆ ಅಂತ ಪ್ರತಿ ಪದ್ಯದಲ್ಲೂ ಹೇಳ್ತಾ ಇದ್ದಾರೆ. ಮತ್ತು ಕುಂಜರ ವರದಾಯಕನೇ ಬಾ ಅಂತ ಇದ್ದಾರೆ. ಕುಂಜರ ಅಂದ್ರೆ ಆನೆ, ಅಂದ್ರೆ ಗಜೇಂದ್ರ ವರದಾಯಕ, ಅಂದ್ರೆ ಗಜೇಂದ್ರನನ್ನ ಕಾಪಾಡಿದ್ನಲ್ವಾ ಶ್ರೀಹರಿ ರೂಪ. ಸೊ ಆ ಶ್ರೀಹರಿ ರೂಪವನ್ನ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಕುಂಜರ ವರದಾಯಕನೇ ಬಾ ಅಂತ. ಮತ್ತು ನಿರಂಜನನೇ ಬಾ ಅಂತ ಇದ್ದಾರೆ. ನಿರಂಜನ ಅಂದ್ರೆ ಪಾಪ ಪುಣ್ಯಗಳ ಲೇಪನ ಇಲ್ಲದೆ ಇರೋನು. ಅಂತ ಶ್ರೀಕೃಷ್ಣ ಹಸೆ ಮನೆಗೆ ಬಾ ಅಂತ ಮುತ್ತೈದವರೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ಕರೀತಾ ಇದ್ದಾರೆ.
79ನೇ ಪದ್ಯದಲ್ಲಿ ಮುತ್ತೈದವರು ಶ್ರೀಕೃಷ್ಣನ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಆದಿ ಕಾಲದಲ್ಲಿ ಆಲದೆಲೆ ಮೇಲೆ ಶ್ರೀದೇವಿ ಜೊತೆಯಲ್ಲಿ ಮಲಗಿರುವ ಶ್ರೀಕೃಷ್ಣ. ಇದ್ಯಾತಕ್ಕ ಆದಿ ಕಾಲದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವಾಗ ಅಂತಂದ್ರೆ, ಇವಾಗ ಲಕ್ಷ್ಮೀದೇವಿ ಅಲ್ಲಿದ್ದಾರೆ ಮದುಮಗಳಾಗಿ. ಸೊ ಅವ್ರಿಗೆ ಗಂಡಂದು ಆಯುಷ್ಯದೇನು ಚಿಂತೆ ಇಲ್ಲ. ಯಾಕೆ ಅಂದ್ರೆ ಆ ಗಂಡನ್ಗೆ ಮರಣ ಅನ್ನೋ ಕಷ್ಟನೇ ಇಲ್ಲ, ತೊಂದರೆನೇ ಇಲ್ಲ. ಆದಿ ಕಾಲದಲ್ಲಿ ಕೂಡ ಇದ್ದಾನೆ, ಅದು ಒಬ್ಬನೇ ಇಲ್ಲ, ಹೆಂಡತಿ ಜೊತೆಲೇ ಇದ್ದಾನೆ. ಹಾಗಾಗಿ ಅಂಥ ಉತ್ತಮ, ಅಂಥ ಸರ್ವೋತ್ತಮನಾದ ಶ್ರೀಕೃಷ್ಣ ಹಸೆ ಮನೆಗ್ ಬಾ ಅಂತ ಮುತ್ತೈದೆಯರು ಇಲ್ಲಿ ಕರೀತಾ ಇದ್ದಾರೆ. 80ನೇ ಪದ್ಯದಲ್ಲಿ ಪರಮಾತ್ಮನ ಸಾಮರ್ಥ್ಯವಾದ ಬಗ್ಗೆ ಹೇಳ್ತಾ ಇದ್ದಾರೆ. ಆದಿ ಕಾಲದಲ್ಲಿ ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲಾರನ್ನೂ ತನ್ನ ಹೊಟ್ಟೆನಲ್ಲಿ ಇಟ್ಕೊಂಡಿದ್ದ ಅಂಥ ಸ್ವಾಮಿ ನೀನು ಸಂತೋಷವಾಗಿ ನಮ್ಮ ಈ ಮಂಟಪಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಸಾಮರ್ಥ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟು ಜನ ಆ ಸ್ವಾಮಿಯ ಹೊಟ್ಟೆನಲ್ಲಿ ಸಾಕಾಗ್ತಾರ ಅಂತ ಯಾರಿಗಾದ್ರೂ ಅನುಮಾನ ಬರುತ್ತೆ ಅನ್ಕೊಂಡ್ರೆ, ಪರಮಾತ್ಮನ ಒಂದೊಂದು ರೋಮಕೂಪದಲ್ಲಿ ಎಲ್ಲ ಇರೋ ಬ್ರಹ್ಮಾಂಡಗಳೆಲ್ಲ ಸಾಕಾಗತ್ತಂತೆ, ಒಂದೊಂದು ರೋಮಕೂಪದಲ್ಲಿ. ಅಂದ್ರೆ ಲೆಕ್ಕ ಹಾಕೊಳ್ರಿ. ಸೊ ಆ ಹೊಟ್ಟೆನಲ್ಲಿ, ಉದರದಲ್ಲಿ, ಪರಮಾತ್ಮನ ಹೊಟ್ಟೆನಲ್ಲಿ ಎಷ್ಟು ಬೇಕಾದ್ರೂ ಹಿಡಿಯತ್ತೆ. ಅಂಥ ಸಾಮರ್ಥ್ಯ ಸರ್ವೋತ್ತಮನಾದ ಪರಮಾತ್ಮ ಶ್ರೀಕೃಷ್ಣ. ಇದನ್ನೇ ಮುತ್ತೈದೆಯರು ಹೇಳಿ ಬಾ ಮಂಟಪಕ್ಕೆ ಅಂತ ಭಕ್ತಿಯಿಂದ ಸಂತೋಷದಿಂದ ಕರೀತಾ ಇದ್ದಾರೆ. ಇವತ್ತಿಗೆ ಈ 76ರಿಂದ 80 ಪದ್ಯಗಳ ತನಕ ಅರ್ಥವನ್ನು ನೋಡಿದ್ದೀವಿ ಸ್ನೇಹಿತರೆ. ಮುಂದಿನ ವಾರ ಇನ್ನೂ ಒಂದು 5 ಪದ್ಯಗಳ ಅರ್ಥವನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.